ಸಂಚಿಕೆ ಶೂನ್ನಲ್ಲಿ ಸೂರ್ಯ ನೋಡ್ ಮೀನಾ ಒಬ್ರಿದಾರೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ವಾತಾವರಣ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಮೀನಾ ರೀ ಯಾರ್ರೀ ಅದು ಹೇಳಿ, ನೀವು ಲಕ್ಕಿ ಅಜ್ಜಿ ಕರ್ಕೊಂಬಂದ್ರು ಕರ್ಕೊಂಬಂದ್ಬಿಡ್ತೀರಾ ಅಂತ ಹೇಳಿದಾಗ ಅವರೇ ಕಣೆ ಅಂತ ಹೇಳ್ತಾನೆ. ನೋಡಿ ನೀವು ಇದೇ ರೀತಿ ತಲೆನೋವು ತರ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು ಅಂತ ಮೀನಾ ಹೇಳಿದಾಗ, ಏನೇ ಮಾತಾಡ್ತಾ ಇದೆಯಾ, ಲಕ್ಕಿ ಅಜ್ಜಿ ನಿಂಗೆ ತಲೆನೋವಾ, ಅವರು ತಲೆನೋವು ಮಾತ್ರ ಇದ್ದಂಗೆ ಒಂದೇ ಒಂದ್ ಮಾತ್ರೆ ತಗೊಂಡ್ರೆ ಸಾಕು ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ, ನೋಡ್ರಿ ನೀವು ಲಕ್ಕಿ ಅಜ್ಜಿ ಮನಸ್ಥಿತಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕು. ಈ ವಯಸ್ಸಲ್ಲಿ ಮಗನ್ ಬದುಕು ಹೀಗಾಗಿದೆ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವರು ತುಂಬಾ ನೋವು ಮಾಡ್ಕೋತಾರೆ. ಮೊದ್ಲು ಈ ವಿಷಯದ ಬಗ್ಗೆ ನೀವು ಮಾವನ ಹತ್ರ ಚರ್ಚೆ ಮಾಡಿ, ಮಾವ ಏನಾದ್ರೂ ಒಪ್ಪಿಗೆ ಕೊಟ್ರೆ ಲಕ್ಕಿ ಅಜ್ಜಿ ಇಲ್ಲಿ ಬರೋ ಅಂತ ಪರಿಸ್ಥಿತಿ ಬಂದ್ರೆ ಅದು ಮಾವನ್ ಮುಖಾಂತರನೇ ಬರ್ಬೇಕು ಅಂತ ಹೇಳಿದಾಗ, ಸರಿ ಆಯ್ತು ಕಣೆ ನಾನ್ ಮಾತಾಡ್ತೀನಿ ಅಪ್ಪನ ಹತ್ರ ಅಂತ ಹೇಳ್ತಾನೆ ಸೂರ್ಯ. ಸರಿ ಆಯ್ತು, ಮೊದ್ಲು ತಿಂಡಿ ತಿನ್ಬನ್ನಿ, ಮಾಡಿದ ತಿಂಡಿ ಎಲ್ಲ ಹಾಗೆ ಇದೆ, ಯಾರು ತಿಂದಿಲ್ಲ ಅಂತ ಗುಣುಕ್ತಾ ಮೀನಾ ಅಲ್ಲಿಂದ ಎದ್ದು ಹೊರಡ್ತಾಳೆ. ಈ ಕಡೆ ಮನೋಜ ಕುಡಿದು ಫುಲ್ ಟೈಟ್ ಆಗಿರ್ತಾನೆ. ಆಗ ಮನೋಜನ್ ಫ್ರೆಂಡ್ ತನ್ನ ಗಾಡಿಯಲ್ಲಿ ಮನೋಜನ್ನ ಕರ್ಕೊಂಡ್ ಬರ್ತಾ ಇರ್ತಾನೆ. ಮನೋಜ ಕುಡಿದ್ ಮತ್ತಲ್ಲಿ ಏನೇನೋ ಗುಣುಕ್ತಾ ಇರ್ತಾನೆ. ಆಗ ಮನೋಜ, ಬ್ರೋ ನನ್ ಹೆಂಡತಿ ಮೋಸ ಮಾಡಿದ್ಲು ಅಂತ ಪದೇ ಪದೇ ಅದೇ ವಿಷಯನ ಮಾತಾಡ್ತಿರ್ತಾನೆ. ಆಗ ಪಾರ್ಕ್ ಫ್ರೆಂಡು ಬೈತಾ, ಏನ್ ಬ್ರೋ ಪದೇ ಪದೇ ಹೇಳಿದ್ನೇ ಹೇಳ್ತಾ ಇದ್ದೀರಾ, ಸುಮ್ನೆ ಬನ್ನಿ ಅಂತ ಹೇಳಿ ಜೋರ್ ಮಾಡ್ತಾನೆ. ಆಗ ಮನೋಜ, ಬ್ರೋ ನನ್ಗೆ ಬದುಕೋಕೆ ಆಸೆನೇ ಇಲ್ಲ, ಇಲ್ಲೇ ಯಾವ್ದಾದ್ರು ಲಾರಿ ಬಂದ್ರೆ ಕೈ ಅಡ್ಡ ಹಾಕಿ ನಾನು ಆ ಡ್ರೈವರ್ಗೆ ಬೇಡ್ಕೋತೀನಿ, ನನ್ಗೆ ದಯಪಾಲಿಸು ಅಂತ ಹೇಳಿ ಕೇಳ್ಕೊತೀನಿ ಅಂತ ಹೇಳಿದಾಗ, ನೋಡಿ ಬ್ರೋ ಮೊದ್ಲು ನಿಮ್ಮನ್ನ ಕರ್ಕೊಂಡೋಗಿ ನಿಮ್ಮ ಮನೆ ಬಾಗಿಲಿಗೆ ಬಿಸಾಕ್ ಬಿಡ್ತೀನಿ, ಅಲ್ಲಿ ನೀವು ಅವ್ರಿಗೆ ಮೊದ್ಲು ನಿಮ್ ಮುಖ ತೋರಿಸಿ ಆಮೇಲೆ ಏನ್ ಬೇಕಾದ್ರೂ ಮಾಡಿ, ಇವಾಗ ಸುಮ್ನೆ ಬನ್ನಿ ಅಂತ ಹೇಳಿ ಸ್ವಲ್ಪ ಮುಂದೆ ಬರ್ತಾನೆ. ಆಗ ಅಲ್ಲಿ ಟ್ರಾಫಿಕ್ ಪೊಲೀಸರು ಪ್ರತಿಯೊಂದು ಗಾಡಿನೂ ಚೆಕ್ ಮಾಡ್ತಾ ಇರ್ತಾರೆ. ಆಗ ಪಾರ್ಕ್ ಫ್ರೆಂಡು ಸದ್ದೆ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ, ಇವತ್ತು ನಾನು ಕುಡ್ದಿಲ್ಲ ಅಂತ ಹಾಗೆ ಸ್ವಲ್ಪ ಮುಂದೆ ಬರ್ತಾನೆ. ಆಗ ಇನ್ಸ್ಪೆಕ್ಟರ್ ಅರುಣ್ ಅವರಿಬ್ಬರನ್ನ ತಡೆದು ಇಳಿರಿ ಅಂತ ಹೇಳಿ ಜೋರ್ ಮಾಡ್ತಾನೆ. ತೆಗಿರಿ ನಿಮ್ಮೆಲ್ಲಾ ಗಾಡಿ ಡಾಕ್ಯುಮೆಂಟ್ಸ್ ನ ತೆಗಿರಿ, ನಾನ್ ನೋಡ್ಬೇಕು ಅಂತ ಹೇಳ್ತಾ, ಏನ್ರಿ ಕುಡ್ದು ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಇನ್ಸ್ಪೆಕ್ಟರ್ ಅರುಣ್. ಆಗ ಪಾರ್ಕ್ ಫ್ರೆಂಡು, ಇಲ್ಲ ಸರ್ ನಾನು ಕುಡ್ದಿಲ್ಲ ಅಂತ ಹೇಳಿದಾಗ ಮಧ್ಯೆ ಬಂದ ಮನೋಜ, ಹೌದು ಸರ್ ಇವನು ಇವತ್ತು ಕುಡ್ದಿಲ್ಲ, ಆದ್ರೆ ಕುಡಿತಾರೆ ಇವರು ಯಾವಾಗ್ಲೂ ಅಂತ ಹೇಳಿದಾಗ, ಅಲ್ಲೇ ಇರೋ ಇನ್ನೊಬ್ಬ ಇನ್ಸ್ಪೆಕ್ಟರ್ಗೆ ಮಷಿನ್ ತಗೊಂಡ್ಬಂದು ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿ ಅಂತ ಹೇಳಿದಾಗ ಆ ಇನ್ಸ್ಪೆಕ್ಟರ್ ಬಂದು ಮಷಿನ್ ಅಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾರೆ, ಹಾಗೆ ಕುಡ್ದಿಲ್ಲ ಅಂತಾನು ಹೇಳ್ತಾರೆ. ಆಗ ಮನೋಜನ್ಗೆ ಕೋಪ ಬಂದು, ಏನ್ ಸರ್ ನೀವು ಮಾಡ್ತಾ ಇರೋದು, ನನ್ನ ಫ್ರೆಂಡ್ ಅಂದ್ರೆ ಯಾರು ಅಂತ ಅನ್ಕೊಂಡಿದ್ದೀರಾ, ಯಾರೋ ಕುಡುಕ್ ನನ್ನ ಮಕ್ಕಳು ಬ್ರ್ಯಾಂಡಿನೋ ವಿಸ್ಕಿನೋ ಕುಡಿದು ಊದಿದ ಪಿಪಿನ ತಂದು ನನ್ನ ಫ್ರೆಂಡ್ ಬಾಯಲ್ಲಿಟ್ಟು ಚೆಕ್ ಮಾಡ್ತೀರಾ, ಇದು ತುಂಬಾ ದೊಡ್ಡ ತಪ್ಪು, ಮಿಸ್ಟರ್ ನಿಮ್ಮ ಹೆಸರೇನು ಅಂತ ಹೇಳಿ ಆ ಇನ್ಸ್ಪೆಕ್ಟರ್ಗೆ ಕೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಬಸವರಾಜ್ ಅಂತ ಹೇಳಿದಾಗ, ಮಿಸ್ಟರ್ ಬಸವರಾಜ್ ಮೊದಲು ನನ್ನ ಫ್ರೆಂಡ್ ಹತ್ರ ಕ್ಷಮೆ ಕೇಳಿ ಅಂತ ಹೇಳಿದಾಗ ಅರುಣ್ಗೆ ತುಂಬಾ ಕೋಪ ಬರುತ್ತೆ. ಸುಮ್ಮನೆ ಇದ್ರೆ ಸರಿ, ಇವಾಗ ಇಲ್ಲಾಂದ್ರೆ ಎತ್ತಕೊಂಡು ಹೋಗಿ ರುಬ್ಬೇಕಾಗತ್ತೆ ಅಂತ ಹೇಳಿದಾಗ, ಏನ್ ಸರ್ ಅಕ್ಕಿ ಹಿಟ್ಟು ದೋಸೆ ಇಟ್ಟ ಅಂತ ಹೇಳಿ ಮನೋಜ ಮಾತಾಡ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟರ್ ಅರುಣ್ಗೆ ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ಆಗ ಮನೋಜ, ನೋಡಿ ಸರ್ ನೀವು ಮಾಡ್ತಾ ಇರೋದು ತಪ್ಪು, ಮೊದಲು ಈ ಮಿಸ್ಟರ್ ಬಸವರಾಜ್ ಅವ್ರಿಗೆ ಸಾರಿ ಕೇಳಕ್ ಹೇಳಿ, ಇಲ್ಲ ಅಂದ್ರೆ ಅವ್ರ ಬದಲು ನೀವೇ ಸಾರಿ ಕೇಳಿ ಅಂತ ಹೇಳಿದಾಗ, ಓಹೋ ಸಾರಿ ಕೇಳ್ಬೇಕಾ, ಬಸವರಾಜ್ ಅವರೇ ಇವ್ರನ್ನ ಆಟೋ ಹತ್ಸಿ ಸಾರಿ ಕೇಳಿಸೋಣ ಅಂತ ಹೇಳಿದಾಗ ಪಾರ್ಕ್ ಫ್ರೆಂಡು, ನೋಡಿ ಸರ್ ಅವನು ತುಂಬಾ ಒಳ್ಳೆ ವ್ಯಕ್ತಿ, ದೊಡ್ಡ ಬಿಸ್ನೆಸ್ ಮ್ಯಾನು, ಏನೋ ಫ್ಯಾಮಿಲಿ ಟೆನ್ಷನ್ ಅಂತ ಹೇಳಿ ಕುಡಿದು ಈ ರೀತಿ ಮಾತಾಡ್ತಾ ಇದ್ದಾನ, ನಮ್ಮನ್ನ ದಯವಿಟ್ಟು ಹೋಗೋಕ್ ಬಿಡಿ ಅಂತ ಹೇಳಿದಾಗ, ನೀವು ಹೊರಡಿ ಇಲ್ಲಿಂದ ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿ ಆ ಪಾರ್ಕ್ ಫ್ರೆಂಡ್ ನ ಗಾಡಿ ಹತ್ತಿಸ್ತಾರೆ. ಹಾಗೆ ಮನೋಜನ್ನ ಆಟೋದಲ್ಲಿ ಕೂರಿಸ್ಕೊಂಡು ಅಲ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಬೇಜಾರ್ ಮಾಡ್ಕೊಂಡು ರೋಹಿಣಿ ನೆಲದ ಮೇಲೆ ಮಲ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಬಂದ ಪೂಜಾ, ರೋ ಎದ್ದೇಳು, ನಿನ್ನೇನು ರಾತ್ರಿನೂ ಏನು ತಿಂದಿಲ್ಲ, ಈಗ್ಲೂ ಏನು ತಿನ್ಲಿಲ್ಲ ಅಂದ್ರೆ ಹೇಗೆ, ಎದ್ದೇಳು ಅಂತ ಹೇಳಿದಾಗ ರೋಹಿಣಿ ಎದ್ದೇಳ್ತಾಳೆ. ಹಾಗೆ ಟಿಫನ್ ಮಾಡು ಅಂತ ಪೂಜಾ ಒತ್ತಾಯ ಮಾಡಿದ್ರು, ಬೇಡ ಪೂಜಾ ನನ್ಗೇನು ತಿಂಡಿ ಬೇಡ ಅಂತ ಹೇಳ್ತಿರ್ತಾಳೆ. ನೋಡ್ರೋ ನೀನು ಈ ರೀತಿ ಉಪವಾಸ ಇದ್ರೆ ಅಲ್ಲಿ ಯಾರಿಗೂ ಏನು ವ್ಯತ್ಯಾಸ ಆಗಲ್ಲ, ಒಂದ್ ಕೆಲಸ ಮಾಡೋ, ನೀನು ತಿಂಡಿ ತಿಂದು ಆಮೇಲೆ ಏನು ತಿಂದಿಲ್ಲ ಅಂತ ಹೇಳಿ ಮೆಸೇಜ್ ಮಾಡು ಅಂತ ಹೇಳ್ತಿರ್ತಾಳೆ. ಇಲ್ಲ ಪೂಜಾ ನಾನು ತುಂಬಾ ದೊಡ್ಡ ಸುಳ್ಳು ಹೇಳ್ಬಿಟ್ಟೆ, ಮನೋಜ್ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ, ಪಾಪ ಏನಾದ್ರೂ ತಿಂದಿರ್ತಾರೋ ಇಲ್ಲೋ ಅಂತ ಹೇಳಿ ಮನೋಜನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ. ಆಗ ಪೂಜಾ, ನೋಡೆ ಅಲ್ಲಿ ಅವನ್ಗೆ ಅವ್ರ ಅಮ್ಮ ಇದ್ದಾರೆ, ಮಗು ತರ ನೋಡ್ಕೋತಿರ್ತಾರೆ, ಆದ್ರೆ ನೀನೇ ನಿನ್ಗೆ ಮೋಸ ಮಾಡ್ಕೋತಿರೋದು, ಮೊದ್ಲು ತಿಂಡಿ ತಿನ್ನು ಅಂತ ಒತ್ತಾಯ ಮಾಡ್ತಾಳೆ. ಇಲ್ಲ ಕಣೆ ನಾನ್ ತಿನ್ನಲ್ಲ ಅಂತ ಹೇಳಿ ರೋಹಿಣಿನೂ ಹಠ ಮಾಡ್ತಾ ಇರ್ತಾಳೆ. ನೋಡು ಒಂದ್ ಕೆಲಸ ಮಾಡು, ಮೊದ್ಲು ಅವ್ರಿಗೆ ಫೋನ್ ಮಾಡಾದ್ರೂ ಮಾತಾಡು ಅಂತ ಹೇಳಿದಾಗ, ಇಲ್ಲ ಕಣೆ ನಾನ್ ಮಾತಾಡಲ್ಲ, ನನಗ್ ಮಾತ್ರನ ಅವ್ರ ಮೇಲೆ ಪ್ರೀತಿ ಇರೋದು, ಅವ್ರಿಗೆ ನನ್ ಮೇಲೆ ಪ್ರೀತಿ ಇಲ್ವಾ, ಪ್ರೀತಿ ಇದ್ರೆ ಅವರೇ ನನ್ಗೆ ಫೋನ್ ಮಾಡ್ತಾರೆ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಪೂಜಾ, ಸರಿ ಹೋಯ್ತು ಕಣೆ, ಮೋಸ ಮಾಡಿರೋದು ನೀನು, ಅವ್ರು ಬಂದು ನಿನ್ಗೆ ಫೋನ್ ಮಾಡ್ಬೇಕಾ, ಆಗದೆ ಇರೋ ಕೆಲಸ ಇದು, ನೋಡು ಮೊದಲು ಅವ್ರಿಗೆ ಫೋನ್ ಮಾಡು, ಏನೋ ತಪ್ಪಾಗಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊ, ಮನೆಗೆ ಕರ್ಕೊಂಡು ಹೋಗೋಕೆ ಹೇಳು ಅಂತ ಹೇಳ್ತಿರ್ತಾಳೆ. ಆಗ ರೋಹಿಣಿ, ಇಲ್ಲ ಕಣೆ ನಾನು ಅವ್ರಿಗೆ ಫೋನ್ ಮಾಡಲ್ಲ, ಮನೋಜ್ ಅವ್ರಿಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ತೀನಿ, ನಾನಿಲ್ಲ ಅನ್ನೋ ನೋವು ಅವ್ರನ್ನ ಕಾಡ್ಬೇಕು, ನಾನ್ ಬೇಕು ಅಂತ ಹೇಳಿ ಅವರು ಹಂಬಲಿಸ್ಬೇಕು,
ಬಾ ರೋಹಿಣಿ, ನೀನಿಲ್ಲದೆ ನನಗೆ ಜೀವನ ಮಾಡೋಕ್ಕಾಗಲ್ಲ ಅಂತ ಅವರು ನನ್ನ ಕರಿಬೇಕು, ಆಗಲೇ ಮಾತ್ರ ನಾನು ಹೋಗಿ ಆ ಮನೇಲಿ ತಲೆ ಎತ್ಕೊಂಡು ಜೀವನ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ಅದೆಲ್ಲ ಸಾಧ್ಯನೇನೆ ಅಂತ ಪೂಜಾ ಕೇಳ್ತಿರ್ತಾಳೆ. ಹಾಗಾದಾಗ ಮಾತ್ರ ನಾನು ಆ ಮನೆಯಲ್ಲಿ ತಲೆ ಎತ್ಕೊಂಡು ಬದುಕ್ಬೋದು, ಇಲ್ಲ ಅಂದರೆ ನನ್ನ ಅತ್ತೆ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಕಣೆ, ಚೀತು ಅಂತ ಹೇಳಿ ನನ್ನ ಮೂಲೆ ಗುಂಪು ಮಾಡಿಬಿಡ್ತಾರೆ ಅಂತ ಹೇಳ್ತಿರುವಾಗ, ನೋಡ್ ರೋಹಿಣಿ, ಯಾವಾಗಲೂ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಕೆಲವೊಂದು ಸಾರಿ ತಲೆನೂ ತಗ್ಗಿಸ್ಬೇಕಾಗತ್ತೆ ಅಂತ ಪೂಜಾ ಹೇಳಿದಾಗ, ತಲೆ ತಗ್ಸೋದು ಅವಮಾನ ನನಗೇನು ದೊಡ್ಡ ವಿಷಯನೇ ಅಲ್ಲೇ ಕಣೆ, ಆದರೆ ಆ ಸೂರ್ಯ ಮೀನಾ ಯಾವಾಗಲೂ ನನ್ನ ಬೆನ್ನ ಹಿಂದೆನೇ ಬಿದ್ದಿರ್ತಾರೆ, ಬೇತಾಳದ ಥರ ಈ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ನನ್ನ ಅಂತ ಗೊಣಗ್ತಾ ಇರ್ತಾಳೆ ರೋಹಿಣಿ. ನೋಡೆ, ನಿನ್ನ ಟೈಮ್ ಸರಿ ಇಲ್ಲ, ಅಷ್ಟು ದೊಡ್ಡ ಛತ್ರದಲ್ಲಿ ನಿನ್ನ ಅತ್ತೆ ಮಾವ, ನಿನ್ನ ಗಂಡ ಹಾಗೂ ನಿನ್ನ ಕಣ್ಣಿಗೆ ಬೀಳದೇ ಇರೋ ನಿನ್ನ ಮಲೇಷಿಯನ್ ಮಾವ ಆ ಸೂರ್ಯನ ಕಣ್ಣಿಗೆ ಬಿದ್ದ, ಅವ್ರ ಟೈಮು ಸರಿಯಾಗಿದೆ, ನಿಂದೇ ಟೈಮ್ ಸರಿ ಇಲ್ಲ ಅಂತ ಬೈತಾ ಇರ್ತಾಳೆ ಪೂಜಾ. ನೋಡ್ ರೋಹಿಣಿ, ಅದೆಲ್ಲ ಬಿಡು, ಮೊದಲು ಟಿಫನ್ ಮಾಡು ಅಂತ ಹೇಳಿದಾಗ, ಇಲ್ಲ ಕಣೆ ನಾನು ಟಿಫನ್ ಮಾಡಲ್ಲ, ನನಗೆ ಒತ್ತಾಯ ಮಾಡಬೇಡ ಅಂತ ಹೇಳಿದಾಗ, ಸರಿ ಆಯಿತು ಇಲ್ಲಿ ಟಿಫನ್ ಇಟ್ಟಿದ್ದೀನಿ, ಬೇಕಾದರೆ ಮಾಡು, ಇಲ್ಲಾಂದರೆ ಬಿಡು ಅಂತ ಹೇಳ್ತಾ ಪೂಜಾನು ಸಹ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಕುಡಿದ ಮತ್ತಲ್ಲಿರೋ ಮನೋಜ ಇಂಗ್ಲಿಷ್ನಲ್ಲಿ ತನ್ನ ಲಾಯರ್ ಎಲ್ಲಿ ಅಂತ ಹೇಳಿ ಅಲ್ಲಿರೋ ಕಾನ್ಸ್ಟೇಬಲ್ಗೆ ಪ್ರಶ್ನೆ ಮಾಡ್ತಾ ಇರ್ತಾನೆ. ಆಗ ಕಾನ್ಸ್ಟೇಬಲ್ಲು, ಅಲ್ಲ ಕಣಯ್ಯ, ನಿನಗೆ ಕನ್ನಡ ಬರಲ್ವಾ ಅಂತ ಕೇಳಿದಾಗ, ಯಾಕೆ ಬರಲ್ಲ, ಚೆನ್ನಾಗೇ ಬರುತ್ತೆ ಅಂತ ಹೇಳಿದಾಗ, ಕನ್ನಡದಲ್ಲೇ ಒದುರು ಅಂತ ಬೈತಾ ಇರ್ತಾರೆ. ಕನ್ನಡನ ಆಗ್ಬೋದು, ಇವರೇ ಈ 5 ಡಿಗ್ರಿ ಮನೋಜನ್ನ ಇಲ್ಲೇ ಕರ್ಕೊಂಬಂದು ಕೂರಿಸಿದ್ದೀರಾ ಅಂತ ಹೇಳಿ ಕೇಳಿದಾಗ, ನಿನಗೆ ಎಣ್ಣೆ ನೀರು ಹಚ್ಚಿ ಸ್ನಾನ ಮಾಡಿ ಹಬ್ದೂಟ ಹಾಕೋಕೆ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಅಯ್ಯೋ, ನನಗೆ ಅದೆಲ್ಲ ಬೇಡ, ಎರಡೇ ಪದ ಸಾರಿ ಅಂತ ಕೇಳ್ಬಿಟ್ರೆ ಅಷ್ಟೇ ಸಾಕು, ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ ಅಂತ ಹೇಳ್ತಾನೆ ಮನೋಜ. ಆಗ ಕಾನ್ಸ್ಟೇಬಲ್, ಏನೋ ನಾವು ನಿನಗೆ ಸಾರಿ ಕೇಳಬೇಕಾ, ಮೊನ್ನೆ ನಮ್ಮ ಕಾನ್ಸ್ಟೇಬಲ್ಗೆ ಬೈದಾಗ ಅಷ್ಟು ಸೇರಿ ನಿನ್ನ ಹೊಡೆದಿದ್ದು ನೆನಪಿಲ್ವಾ ನಿನಗೆ ಅಂತ ಬೈತಾ ಇರ್ತಾರೆ. ಆಗ ಮನೋಜ, ಏನೋ ಈ 5 ಡಿಗ್ರಿ ಮನೋಜನ ಮೇಲೆ ಕೈ ಮಾಡ್ತೀರಾ ಅಂತ ಹೇಳಿ ಕುಡಿದು ಮತ್ತಲ್ಲೇ ತೂರಾಡ್ತಾ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಾನು ಯಾರು ಅಂತ ಹೇಳಲ್ಲ, ತೋರಿಸ್ತೀನಿ ಅಂತ ಹೇಳಿ ತನ್ನ ಪಾಕೆಟಲ್ಲಿರೋ ವಿಸಿಟಿಂಗ್ ಕಾರ್ಡ್ನ ತೆಗೆದು ತೋರಿಸ್ತಾ ಇರ್ತಾನೆ. ಆಗ ಕೋಪದಿಂದ ಎದ್ದು ಬಂತ ಅರುಣ್ ಮನೋಜನ್ ಮಾತು ಕೇಳಿ, ನೋಡು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಅಂತ ಹೇಳಿ ಜೋನ್ ಮಾಡ್ತಾರೆ. ಆಗ ಕುಡಿದ ಮತ್ತಲ್ಲಿರೋ ಮನೋಜ, ನೀವು ಸಾರಿ ಕೇಳೋವರೆಗೂ ಏರೋಪ್ಲೇನ್ ಅಲ್ಲ ಹೆಲಿಕಾಪ್ಟರ್ ಹತ್ತಲ್ಲ ಅಂತ ಮಾತಾಡ್ತಾ ಇರ್ತಾನೆ. ನೋಡಿ, ನನ್ನ ಹೆಂಡತಿ ಮೋಸ ಮಾಡಿದ್ಲು ಅಂತ ನಾನು ಕುಡ್ದೆ, ಆದರೆ ನೀವು ನನ್ನ ಫ್ರೆಂಡ್ ಬಾಯಿಗೆ ಪೀಪಿ ಇಟ್ಟಿದ್ದು ಸರಿನಾ, ನನಗೆ ವೇಟ್ ಮಾಡೋಕ್ಕಾಗಲ್ಲ, ಮೊದಲು ನನ್ನ ಫ್ರೆಂಡ್ಗೆ ಸಾರಿ ಹೇಳಿ ಅಂತ ಹೇಳ್ತಾನೆ ಮನೋಜ. ಆಗ ಇನ್ಸ್ಪೆಕ್ಟರ್ ಅವನಿಗೆ ಕೋಪ ಜಾಸ್ತಿ ಆಗ್ತಾ ಇರುತ್ತೆ. ನೋಡು, ಸುಮ್ಮನೆ ಇದ್ರೆ ಸರಿ, ಪ್ರಜ್ಞೆ ಬಂದ ಮೇಲೆ ಮಾತಾಡಿಸಿ ಕಳಿಸ್ಬಿಡ್ತೀನಿ, ಇಲ್ಲ ಅಂದರೆ ನಿನ್ನ ಬೆಂಡೆತ್ಬೇಕಾಗುತ್ತೆ ಅಂತ ಹೇಳಿ ಬೈತಾ ಇರ್ತಾರೆ. ಆಗ ಮನೋಜ, ನಾನು ಯಾರು ಅಂತ ಗೊತ್ತೇನ್ರಿ ನಿಮಗೆ, ನನ್ನ ತಮ್ಮ ಯಾರು ಅಂತ ಗೊತ್ತಾ, ನೀವು ನನ್ನ ಸ್ಟೇಷನ್ ಕರ್ಕೊಂಬಂದಿದ್ರ ಅಂತ ಗೊತ್ತಾದರೆ ನಿಮ್ಮನ್ನ ಸುಮ್ಮನೆ ಬಿಡ್ತಾನ ನನ್ನ ತಮ್ಮ, ಈ KGF ಫಿಲ್ಮಲ್ಲಿ ಸ್ಟೇಷನ್ನ ಸುಟ್ಟಾಕ್ತಾರಲ್ಲ ಹಾಗೆ ಸುಟ್ಟಾಕ್ಬಿಡ್ತಾನೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಅವನಿಗೆ ಕೋಪ ಜಾಸ್ತಿ ಮಾಡ್ತಾ ಇರ್ತಾನೆ ಮನೋಜ. ಆಗ ಇನ್ಸ್ಪೆಕ್ಟರ್ ಅವನು ಮನೋಜನ್ನ ಕಾಲರ್ ಹಿಡಿದು, ಯಾರೋ ನಿನ್ನ ತಮ್ಮ ಅಂತ ಹೇಳಿ ಜೋರು ಮಾಡ್ತಾ ಇರ್ತಾರೆ. ಆಗ ಕಾನ್ಸ್ಟೇಬಲ್, ಸರ್ ಅವನು ಯಾವುದೋ ಲೋಕಲ್ ಬ್ರ್ಯಾಂಡ್ ಕುಡ್ದಿದ್ದಾನೆ ಅಂತ ಅನಿಸುತ್ತೆ, ಅದಕ್ಕೆ ಹುಚ್ಚುಚ್ಚಾಗಿ ಏನೋ ಮಾತಾಡ್ತಾ ಇದ್ದಾನೆ, ನಾವು ಅವನ್ನ ನೋಡ್ಕೊತೀವಿ, ನೀವು ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಮನೋಜ ಮತ್ತೆ ಕೂಗಾಡ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟರ್ ಅವನಿಗೆ ಕೋಪ ಬಂದು, ಬಸವರಾಜ್ ಬನ್ನಿ ಇಲ್ಲಿ, ಅವ್ನ ಶರ್ಟ್ ಬಿಚ್ಚಿ ಕೂರಿಸಿ, ಆಗಲೇ ಅವನು ಸೈಲೆಂಟ್ ಆಗೋದು ಅಂತ ಹೇಳಿದಾಗ ಬಸವರಾಜ್ ಬಂದು ಮನೋಜನ್ ಶರ್ಟ್ನ ಬಿಸ್ತಾ ಇರ್ತಾನೆ. ಆಗ ಮನೋಜ, ಸರ್ ಬಿಸ್ನೆಸ್ ಮ್ಯಾನ್ ಇಲ್ಲಿ 5 ಡಿಗ್ರಿ ಮನೋಜನ್ ಶರ್ಟೇ ಬಿಸ್ತೀರಾ ನೀವು ಅಂತ ಹೇಳಿ ಮತ್ತೆ ಬೈತಾ ಇರ್ತಾನೆ. ಆಗ ಇನ್ಸ್ಪೆಕ್ಟ್ರು ಶರ್ಟ್ ಬಿಚ್ತಾರೆ. ಆಗ ಮನೋಜ ನಾಚಿಕೆಯಿಂದ 2 ಕೈಯಿಂದ ತನ್ನ ಮೈ ಮುಚ್ಕೋತಾ, ಸರ್ ನಂಗೆ ಶರ್ಟ್ ಇಲ್ದೇ ಇರೋಕ್ಕಾಗಲ್ಲ, ದಯವಿಟ್ಟು ನನ್ನ ಶರ್ಟ್ ಕೊಡಿ ಅಂತ ಕೇಳ್ತಾನೆ. ಏನೋ ಇಷ್ಟೊತ್ತನ ಮಾತಾಡ್ತಾ ಇದ್ದೆ, ಇವಾಗ ಸರ್ ಅಂತ ಬರ್ತಿದ್ಯಾ, ಸೈಲೆಂಟಾಗಿ ಕೂತ್ರೆ ಸರಿ, ಇಲ್ಲ ಅಂದರೆ ಪ್ಯಾಂಟನ್ನು ಬಿಚ್ಚಿಸ್ಬೇಕಾಗುತ್ತೆ, ಕೂತ್ಕೋ ಅಲ್ಲಿ ಕೆಳಗೆ ಅಂತ ಜೋರು ಮಾಡ್ತಾನೆ ಇನ್ಸ್ಪೆಕ್ಟರ್ ಅವನು. ಆಗ ಮನೋಜ ತನ್ನ 2 ಕೈಯಿಂದ ಮೈ ಮುಚ್ಕೋತಾ ಅಲ್ಲೇ ಕೆಳಗಡೆ ಕೂತ್ಕೋತಾನೆ. ಈ ಕಡೆ ರಂಗನಾಥ್ ಅವರು ಯೋಚನೆ ಮಾಡ್ತಾ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿರ್ತಾರೆ. ಆಗ ಸೂರ್ಯ ಅಲ್ಲಿಗೆ ರಂಗನಾಥ್ ಅವ್ರಿಗೆ ಕಾಫಿ ಕೊಡೋಕಂತ ಬರ್ತಾನೆ. ಆಗ ಡೋರ್ ಶಬ್ದ ಆಗುತ್ತೆ. ಆಗ ರಂಗನಾಥ್ ಅವರು, ಮನೋಜ ಬಂದ ಅಂತ ಕಾಣಿಸುತ್ತೆ. ಸೂರ್ಯ ಯಾವಾಗಲೂ ತಮಾಷೆ ಮಾಡೋ ಹೋಗಿ ಅವನಿಗೆ ತಮಾಷೆ ಮಾಡಬೇಡ, ಹೆಂಡತಿ ಮೋಸ ಮಾಡಿದ್ಲು ಅನ್ನೋ ದುಃಖದಲ್ಲಿದ್ದಾನೆ, ಅವನು ತುಂಬ ಕೊರಗ್ತಾ ಇದ್ದಾನೆ ಅಂತ ಹೇಳ್ತಿರ್ತಾನೆ. ಸರಿ ಆಯ್ತಪ್ಪ ಅಂತ ಹೇಳಿ ನೋಡೋಕಂತ ಬರ್ತಾನೆ ಸೂರ್ಯ. ನಗ್ತಾ, ಅಪ್ಪ ಇದು ಮನೋಜ ಅಲ್ಲಪ್ಪ, ಅದೇ ಜರಾಸಿಕ್ ಪಾರ್ಕ್ ಸೀನಪ್ಪ ಅಂತ ಹೇಳ್ತಿರ್ತಾನೆ. ಹಾಗೆ ಮನೋಜನ್ ಪಾರ್ಕ್ ಫ್ರೆಂಡು ಒಳಗಡೆ ಬರ್ತಾನೆ. ಬನ್ನಿ ಬನ್ನಿ, ಮನೋಜ ಮನೇಲಿಲ್ಲ, ನಿಮ್ಗೇನಾದರೂ ಬೇಕಿದ್ರೆ ಹೇಳಿ, ನನ್ನ ಹೆಂಡತಿ ಮಾಡಿಕೊಡ್ತಾಳೆ ಅಂತ ಹೇಳಿದಾಗ, ನನಗೂ ಗೊತ್ತು ಬ್ರೋ ಮನೋಜ್ ಮನೇಲಿಲ್ಲ ಅಂತ ಹೇಳಿ, ಮನೋಜ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಾಗ ಆ ಮಾತು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ.
ಆಗ ಸೂರ್ಯ ಶೋರೂಮಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಕೇಳಿದಾಗ ಇಲ್ಲ ಸರ್, ಮನೋಜ್ ಬ್ರೋ ಇವತ್ತು ಶೋರೂಮ್ ಬರೋಕ್ಕೆ ಹೇಳಿದ್ರು, ಬಂದಾದಮೇಲೆ ರೋಹಿಣಿ ಸಿಸ್ಟರ್ ಮಾಡಿದ ಮೋಸನೆಲ್ಲ ಹೇಳಿದರು. ಹಾಗೆ ನಾನು ಕುಡಿಬೇಕು, ತುಂಬ ಬೇಜಾರಲ್ಲಿದ್ದೀನಿ, ಇಲ್ಲ ಅಂದರೆ ಕರೆಂಟ್ಗೆ ಕೈ ಕಟ್ಟು ಹೋಗ್ಬಿಡ್ತೀನಿ ಅಂತ ಏನೇನೋ ಮಾತಾಡ್ತಿದ್ರು. ಅದಕ್ಕೆ ಇಬ್ಬರನ್ನೇ ಯಾಕೆ ಬಿಡೋದು ಅಂತ ಹೇಳಿ ಬಾರಿಗೆ ಕರ್ಕೊಂಡು ಹೋದೆ. ಆದರೆ ಅಲ್ಲಿ ಅವರು ತುಂಬ ಕುಡಿದು ಟೈಟ್ ಆಗಿಬಿಟ್ರು. ಬಾರಲ್ಲಿ ಏನಾದರೂ ಗಲಾಟೆ ಆಯ್ತಾ ಅಂತ ಕೇಳ್ತಾನೆ ಸೂರ್ಯ. ಇಲ್ಲ ಬ್ರೋ, ಅಲ್ಲಿ ಗಲಾಟೆ ಆಗುವಂಥ ಸಿಚುವೇಶನ್ ಇತ್ತು, ಅದಕ್ಕೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದೆ. ಇನ್ನೇನು ಶೋರೂಮ್ ಕರ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಮಧ್ಯದಲ್ಲಿ ಪೊಲೀಸರು ಹಿಡಿದ್ಬಿಟ್ರು ಅಂತ ಹೇಳಿದಾಗ ಗಾಡಿ ಅವನೇ ಓಡಿಸ್ತಿದ್ನ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇಲ್ಲ ಸರ್, ನಾನು ಓಡಿಸ್ತಿದ್ದೆ, ಅವರು ಸಹ ನೋಡಿ ಇಲ್ಲಿಂದ ಹೊರಡಿ ಅಂತ ಹೇಳ್ತಿದ್ರು. ಆಗ ಮನೋಜ್ ಬ್ರೋ ತುಂಬ ಗಲಾಟೆ ಮಾಡಿಬಿಟ್ರು, ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ತಿರ್ತಾನೆ. ಆಗ ಸೂರ್ಯ, ಅಪ್ಪ ನೀನು ಟೆನ್ಷನ್ ಮಾಡ್ಕೋಬೇಡಪ್ಪ, ಅದೇನಂತ ನಾನು ನೋಡಿ ಮನೋಜನ್ನ ಮನೆಗೆ ಕರ್ಕೊಂಬರ್ತೀನಿ ಅಂತ ಹೇಳಿದಾಗ ಇಲ್ಲಪ್ಪ, ನಾನು ಸ್ಟೇಷನಿಗೆ ಬರ್ತೀನಿ, ಅವನನ್ನು ಹೆತ್ತ ತಪ್ಪಿಗೆ ನಾನು ಬರಲೇಬೇಕು, ಹಾಗೆ ಅವನು ನಿನ್ನ ಮಾತನ್ನು ಕೇಳಲ್ಲ, ತುಂಬ ಕುಡ್ದಿರ್ತಾನೆ, ನಾನು ಬರ್ತೀನಿ ಇರು ಅಂತ ಹೇಳಿ ರಂಗನಾಥ್ ಅವರು ಸಹ ಮನೋಜನ್ ಕರ್ಕೊಂಬರೋಕಂತ ಹೇಳಿ ಸೂರ್ಯನ ಜೊತೆಗೆ ಹೊರಡೋಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಮನೋಜ ಅಂಬೆಗಾಲಿಡ್ತಾ ಟೇಬಲ್ ಹತ್ರ ಬಂದು, ಸರ್ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, ಏನು ಸರ್ ಸಾರಿ ಕೇಳಿ ಅಂತ ಅಂದರೆ ಈ ದೊಡ್ಡ ಬಿಸ್ನೆಸ್ ಮ್ಯಾನ್ ಶರ್ಟ್ನ ಇಟ್ಕೊಂಡಿದ್ರಲ್ಲ, ಶರ್ಟ್ ಕೊಟ್ಬಿಡಿ ಸರ್, ಸಾರಿ ಕೇಳು ಅಂದರೆ ಈ ರೀತಿ ಟ್ರೀಟ್ ಮಾಡ್ತಿದ್ರಲ್ಲ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಇನ್ಸ್ಪೆಕ್ಟ್ರು, ಸುಮ್ಮನೆ ಕುತ್ಕೊಳ್ಳೋ, ಪ್ರಜ್ಞೆ ಬಂದ ಮೇಲೆ ಮಾತಾಡಿಸಿ ಕಳಿಸಿದ್ರಾಯ್ತು ಅಂತಂದರೆ ಏನೇನೋ ಮಾತಾಡ್ತಾ ಇದೆಯಾ, ನಮಗೆ ವಾರ್ನ್ ಮಾಡ್ತಾ ಇದ್ರೆ ಸುಮ್ಮನೆ ಕುತ್ಕೊಂಡ್ರೆ ಸರಿ ಇವಾಗ, ಇಲ್ಲ ಅಂದರೆ ನಾವು ಹೊಡೆಯೋ ಏಟಿಗೆ ತಡ್ಕೊಳಕ್ಕಾಗಲ್ಲ ನಿನಗೆ ಅಂತ ಹೇಳಿದಾಗ ಮನೋಜ್ ಎದ್ದು ನಿಂತ್ಕೊಂಡು, ಏನು ಸರ್ ನನ್ನೇ ಹೊಡಿತೀರಾ, ಈ 5 ಡಿಗ್ರಿ ಮನೋಜನ ಮೇಲೆ ಕೈ ಮಾಡ್ತೀರಾ, ನನ್ನ ತಮ್ಮ ಯಾರು ಅಂತ ಗೊತ್ತಾ ನಿಮಗೆ ಅಂತ ಹೇಳಿ ಮತ್ತೆ ಕೂಗಾಡ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟ್ರು, ಸುಮ್ಮನೆ ಕುತ್ಕೊಂಡ್ರೆ ಸರಿ ಇವಾಗ ಅಂತ ಹೇಳಿ ಜೋರಾಗಿ ಮನೋಜನ್ನ ತಾಳ್ತಾರೆ. ಈ ಕಡೆ ಸೂರ್ಯ, ಮನೋಜನ್ ಪಾರ್ಕ್ ಫ್ರೆಂಡು ಹಾಗೆ ರಂಗನಾಥ್ ಅವರು ಸ್ಟೇಷನ್ಗೆ ಬರ್ತಾರೆ. ಆಗ ರಂಗನಾಥ್ ಅವ್ರಿಗೆ ಸೂರ್ಯ, ಅಪ್ಪ ನೀನು ಇಲ್ಲೇ ಇರಪ್ಪ, ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿದಾಗ ಚಟ್ಟಕ್ಕೆ ಬಂದವರು ಸ್ಮಶಾನಕ್ಕೆ ಬರದೇ ಇರೋಕ್ಕಾಗುತ್ತಾ, ನಡಿಯಪ್ಪ ಹೋಗೋಣ ಅಂತ ಹೇಳ್ತಿರ್ತಾನೆ. ಆಗ ಪಾರ್ಕ್ ಫ್ರೆಂಡು ಅವರು ತುಂಬ ಕುಡಿದು ಟೈಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಕುಡ್ಸೋಕ್ಕಿಂತ ಮುಂಚೆ ಪ್ರಜ್ಞೆ ಇರಬೇಕಾಗಿತ್ತು, ಬನ್ನಿ ಅಂತ ಹೇಳಿ ಮೂವರು ಒಳಗಡೆ ಹೋಗ್ತಾರೆ.